ವೀಕ್ಷಕರೇ ನಮಸ್ತೆ. ನಾನು ಈ ಧರ್ಮಸ್ಥಳದ ಕೊಲೆ ಪ್ರಕರಣಗಳ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನು ನಾನು ಫಾಲೋ ಮಾಡ್ತಿದ್ದೇನೆ. ನೋಡಿ, ಎಷ್ಟೋ ವರ್ಷಗಳಿಂದ ಈ ಸೌಜನ್ಯ ಪರ ಹೋರಾಟ ನಡೀತಾ ಇದೆ. ಈ ನಡುವೆ ಮೊನ್ನೆ ಓರ್ವ ವ್ಯಕ್ತಿ ಇಲ್ಲಿ ನಡೆದಂಥ ಕೊಲೆ ಪ್ರಕರಣಗಳಲ್ಲಿ ನಾನು ಭಾಗಿಯಾಗಿದ್ದು, ಇಲ್ಲಿ ಒಂದಷ್ಟು ಹೆಣಗಳನ್ನು ನಾನು ಹೂತಾಕಿದ್ದೇನೆ. ಅದನ್ನ ಎಲ್ಲಿ ಹೂತಿದ್ದೇನೆ ಅಂತ ಹೇಳುವಂಥ ಸಾಕ್ಷ್ಯವನ್ನು ನಾನು ಅಗೆದು ತೋರಿಸ್ತೇನೆ, ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಅಂತೇಳಿ ಮುಂದೆ ಬರುವಾಗ, ಆ ಹೋರಾಟಗಾರರು ಏನಿದ್ರು ಅವ್ರಿಗೆ ಎಲ್ಲೋ ಒಂದು ಕಡೆ ಒಂದು ಆಶಾಭಾವನೆ ಇತ್ತು. ಕೊನೆಗೂ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗ್ತದೆ, ಒಂದು ಬಲವಾದ ಸಾಕ್ಷ್ಯ ಸಿಕ್ಕಿದೆ ಅಂತ ಹೇಳುವಂತ ಒಂದು ಎಲ್ಲೋ ಆಶಾವಾದ ಇತ್ತು ಎಲ್ಲರಿಗೆ. ಈ ಸಂತ್ರಸ್ತರಿಗೆ ಏನಿದೆ, ಒಂದು ನ್ಯಾಯ ಸಿಗ್ತದೆ ಅಂತೇಳಿ. ಅದರ ಜೊತೆಗೆ ನನಗೆಲ್ಲೋ ಒಂದು ಕಡೆ ಈಗ ಕರ್ನಾಟಕದಲ್ಲಿ ಇರುವಂತ ಸರ್ಕಾರದ ಮೇಲೆ ಒಂದು ಭರವಸೆ ಇತ್ತು. ಖಂಡಿತ ಈ ಕೇಸ್ ಒಂದು ತಾರ್ಕಿಕ ಅಂತ್ಯ ಕಾಣಲಿಕ್ಕೆ ಇವರು ಸಹಾಯ ಮಾಡ್ತಾರೆ, ತನಿಖೆಗೆ ಸಹಕರಿಸ್ತಾರೆ, ತನಿಖೆಗೆ ಬೇಕಾದಂಥ ಪೂರಕ ವ್ಯವಸ್ಥೆಗಳನ್ನು ಕೊಡ್ತಾರೆ ಅಂತ ಹೇಳುವಂಥ ಎಲ್ಲೋ ಒಂದು ಭರವಸೆ ನನಗಿತ್ತು. ಆದರೆ ಆ ಭರವಸೆಗಳೆಲ್ಲವೂ ಕೂಡ ಹುಸಿಯಾಗುವಂಥ ಎಲ್ಲ ಲಕ್ಷಣಗಳು ನನಗೆ ಕಾಣ್ತಾ ಉಂಟು. ನಾನು ಈ ವಿಚಾರದ ಬಗ್ಗೆ ಹಿಂದೇನು ವಿಡಿಯೋಗಳನ್ನು ಮಾಡಿದ್ದೆ. ಅದಕ್ಕೆ ಹಾಗೆ ಅದರ ಫಾಲೋಅಪ್ನಲ್ಲಿ ಇರುವಾಗ ಅದರ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳನ್ನ ಕೊಡೋದು ನನ್ನ ಕರ್ತವ್ಯ ಆಗ್ತದೆ. ಇಲ್ಲಿ ನೋಡಿ, ಇವಾಗ ಹೇಗೆ ಅಂತ ಹೇಳಿದ್ರೆ, ಆ ಸಾಕ್ಷ್ಯ ಏನು ಹೇಳ್ತೇನೆ ಅಂತೇಳಿ ಬಂದವನ ಮೇಲೆ ಅದು ತಿರುಗಿ ಅವನಿಗೆ ಅದು ರಿವರ್ಸ್ ಹೊಡೆಯುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಉಂಟು. ಯಾಕೆ ಅಂತ ಹೇಳಿದ್ರೆ, ನಾನು ಪೊಲೀಸರ ಸ್ಟೇಟ್ಮೆಂಟ್ ಆಗಲಿ ಅಥವಾ ಅವರ ಪರ ಸಾಕ್ಷಿದಾರನ ಪರ ವಕೀಲರ ಸ್ಟೇಟ್ಮೆಂಟ್ ಆಗಲಿ ಒಂದಷ್ಟು ನೋಡ್ತಾ ಇದ್ದೆ. ಇವಾಗ ಎಲ್ಲಿವರೆಗೆ ಬಂದು ತಲುಪಿದೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಸ್ಥಳ ಮಾಜರಿಗೆ ಕರೆದಾಗ, ನೋಡಿ ನಾನು ಇಂತಿಂತಲ್ಲಿ ಹೂತು ಹಾಕಿದ್ದೇನೆ, ಹೆಣಗಳನ್ನು ಹೂತಿದ್ದೇನೆ ಅಂತೇಳಿ ಕರೆದಾಗ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಲಿಲ್ಲ ಅಂತ ಹೇಳುವಂಥದ್ದು ಒಂದು ಆರೋಪ. ಅವರಲ್ಲಿ ಹೋಗಲಿಲ್ಲ ಅಂತ ಹೇಳಿದ್ರೆ, ಬಹುಶಃ ತನಿಖೆಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸುವುದೇ ಆಗಿದ್ರೆ ಆಗ್ಲಿ ಆತ ಮಾಡಿದ್ದು ಅಥವಾ ಆತ ಹೇಳ್ತಿರೋದು ಸುಳ್ಳೇ ಆಗಿರ್ಬೋದು. ಆಯ್ತಾ, ಒಂದು ಸೀರಿಯಸ್ ವಿಚಾರ ಪ್ರಸ್ತಾಪ ಮಾಡುವಾಗ ಯಾಕೆ ನೋಡಬಾರ್ದು ಅಂತ ಹೇಳುವಂತ ಒಂದೊಂದು ಸಾಮಾನ್ಯ ಮನುಷ್ಯರಿಗೆ ಬರುವಂತ. ಯಾಕಂತೇಳಿ ಸ್ಥಳ ಮಾರ್ಜರಿ ಕರುವಾಗ ಇವ್ರು ಹೋಗ್ಬೇಕಾಗಿತ್ತು. ಯಾಕಂದ್ರೆ ಅದು ಆಗುವಂಥದ್ದು ಪೊಲೀಸರು ಇರ್ತಾರೆ, ವಕೀಲರು ಇರ್ತಾರೆ, ಸಾರ್ವಜನಿಕರು ಇರ್ತಾರೆ, ನ್ಯೂಸ್ನವರು ಇರ್ತಾರೆ, ಎಲ್ಲ ಇರ್ತಾರೆ. ಆಯ್ತು, ಅವ ಹೇಳಿದಲ್ಲಿ ಅಲ್ಲಿ ಯಾವುದೇ ರೀತಿಯ ಸಾಕ್ಷ್ಯಗಳು ಸಿಗ್ಲಿಲ್ಲ, ಕಳೆಬರಗಳು ಸಿಗ್ಲಿಲ್ಲ ಅಂತೇಳಿ ರಿಟರ್ನ್ ಅವನ ಮೇಲೆನೆ ಕೇಸ್ ಫೈಲ್ ಮಾಡಿಯಲ್ಲ. ಅದ್ರ ಬಿಟ್ಟು ಇಲ್ಲ ಬೇಡ, ಅದೀಗ ಇವಾಗ ಇನ್ನೊಂದು ಏನು ಅಂತ ಹೇಳಿದ್ರೆ, ತಿರ್ಗಾ ಏನು ಸಾಕ್ಷಿ ಹೇಳ್ತೇನೆ ಅಂತೇಳಿ ಬಂದವನಿಗೆ ಒತ್ತಡ ಹಾಕ್ತಾ ಇದ್ದಾರಂತೆ. ಏನು ಅಂತ ಹೇಳಿದ್ರೆ, ಆ ಸ್ಥಳಗಳು ಯಾವ್ದು ಅಂತೇಳಿ ಮೊದಲೇ ಹೇಳು ಅಂತ. ಇಷ್ಟು ಸಮಯದ ಈ ಕೇಸ್ನಲ್ಲಿ ಏನು ನಡೀತಿರೋದು ಅಂತ ಹೇಳಿದ್ರೆ, ಯಾವುದೇ ರೀತಿಯ ಸಾಕ್ಷ್ಯಗಳಿಲ್ಲ. ಈಗ ಆತ ಮೊದಲೇ ಎಲ್ಲೆಲ್ಲಿ ನಾನು ಹೂತಿದ್ದೇನೆ ಅಂತೇಳಿ ಮೊದಲೇ ಹೇಳಿದ್ರೆ ಅದನ್ನು ಬಿಟ್ಟಾರದ ಆ ಸಾಕ್ಷ್ಯಗಳನ್ನ, ಅದು ಕೂಡ ಸಾಕ್ಷ್ಯಗಳು ನಾಶ ಆಗೋದಿಲ್ವಾ? ಕೇಳುವಂತವ್ರು ಎಂತವ್ರು ಅಂತ. ಇವಾಗ ತಿರ್ಗಾ ಈಗ ಅದು ಆತ ಅದಕ್ಕೆ ಒಪ್ಲಿಲ್ಲ ಅಂತ ಹೇಳುವಂತ ಮಾಹಿತಿ ನನಗೆ ಸಿಕ್ಕಿತ್ತು. ಯಾಕೆಂತ ಹೇಳಿದ್ರೆ, ಮೊದಲೇ ನಾನು ಎಲ್ಲೆಲ್ಲಿ ಉಂಟು ಅಂತ ಹೇಳ್ಕೊಂಡು ನಾನು ಹೇಳುದಿಲ್ಲ. ಇವ್ರು ಹೇಗೆ ಅಂತ ಹೇಳಿದ್ರೆ, ಮೊದಲು ನೀನು ಹೇಳು, ಮತ್ತೆ ನಾವು ಅಲ್ಲಿ ಹೋಗಿ ಹುಡುಕುವ ಅಂತ, ಎಲ್ಲೆಲ್ಲಿ ಸ್ಥಳ ಮಾಜರು ಮಾಡುವ ಅಂತ. ಕೇಳುವವರೆಂತವ್ರು ಅಥವಾ ಅವನು ಅಷ್ಟು ದಡ್ಡನ? ಇಂಥ ಸೀರಿಯಸ್ ವಿಚಾರದಲ್ಲಿ ಆತ ಮೊದಲೇ ಎಲ್ಲ ಹೇಳಿಬಿಟ್ಟು ಮತ್ತೆ ಲಾಸ್ಟ್ಗೆ ಅವನಲ್ಲಿ ತಪ್ಪಿಸ್ತಾಗಿ ಅವನನ್ನು ಒಂದು ನಮೂನೆ ಮಾಡಿಬಿಡ್ತಾರೆ. ಇವಾಗ ತಿರ್ಗಾ ಏನಾಗಿದೆ ಅಂತ ಹೇಳಿದ್ರೆ, ಆಯ್ತು ಅದಾಗುದಿಲ್ಲ ಅಂತ ಆಯ್ತು ಇವರಿಗೆ. ಇವಾಗ ಅವನ ಮಂಪರ ಪರೀಕ್ಷೆ ಮಾಡ್ಲಿಕ್ಕೆ ಹೊರಟಿದ್ದಾರಂತೆ. ಅದೊಂದು ಸುದ್ದಿ ಸಿಕ್ಕಿದ್ದು ನನಗೆ. ಇದು ಕೇಸು ಯಾರ ಮೇಲೆ ಆರೋಪ ಇದೆ ಅವರದು ಮಂಪರ ಪರೀಕ್ಷೆ ಅಲ್ಲ, ಯಾರು ಕೇಸು ಕೊಡ್ಲಿಕ್ಕೆ ಬರ್ತಾನೆ ತಿರ್ಗಾ ಅವನ ಮಂಪರ ಪರೀಕ್ಷೆ. ಅವನ ನನಗೆ ಅನಿಸುವುದು ಏನು ಅಂತ ಹೇಳಿದ್ರೆ, ಮಂಪರ ಪರೀಕ್ಷೆ ಇದು ಯಾರೊಂದು ಥರ್ಡ್ ಪಾರ್ಟಿ ಅದರ ಮಂಪರ ಪರೀಕ್ಷೆ ಮಾಡಿ ಅದರ ರಿಪೋರ್ಟ್ ಕೊಡುವಂಥದ್ದು. ಆಯ್ತು, ಮಂಪರ ಪರೀಕ್ಷೆಯಲ್ಲಿ ಆತ ಹೇಳ್ತಾನೆ, ಸರಿ ನಾನು ಇದು ಇಂತಿಂತ ವಿಷಯದಲ್ಲಿ ಭಾಗಿಯಾಗಿದೆ, ಎಲ್ಲ ಆರೋಪಿಗಳ ಹೆಸರು ಬಂತು. ಅದೇನು ಲೈವ್ ಟೆಲಿಕಾಸ್ಟ್ ಮಾಡ್ತಾರ ಮಂಪರ ಪರೀಕ್ಷೆಯನ್ನ? ಇಲ್ವಲ್ಲ. ಇವ್ರು ಹೇಳ್ತಾರಲ್ಲ, ಈ ಪ್ರತಿಯೊಂದು ನಮ್ಮ ತನಿಖೆಗೆ ತೊಡಕಾಗ್ತದೆ, ವಿಷಯಗಳನ್ನು ನಾವು ಬಹಿರಂಗ ಪಡಿಸ್ಲಿಕ್ಕೆ ಆಗುದಿಲ್ಲ, ಏನು ನ್ಯೂಸ್ ಚಾನೆಲ್ಗಳಿಗೂ ನಾವು ಸುದ್ದಿಯನ್ನು ಪ್ರಸಾರ ಯೂಟ್ಯೂಬರ್ಗಳಿಗಾಗಲಿ ನ್ಯೂಸ್ ಚಾನೆಲ್ಗಳಿಗಾಗಲಿ ನಾವು ಸುದ್ದಿ ಪ್ರಸಾರ ಮಾಡಲಿಕ್ಕೆ ಅನುಮತಿ ಕೊಡ್ಲಿಕ್ಕೆ ಆಗುದಿಲ್ಲ, ಇದರ ಮೇಲೆ ನಿರ್ಬಂಧ ಹೇರಬೇಕಾಗ್ತದೆ. ಈ ತರದೆಲ್ಲ ಇರುವಾಗ ಮಂಪರ ಪರೀಕ್ಷೆಯನ್ನು ಲೈವ್ ಟೆಲಿಕಾಸ್ಟ್ ಮಾಡೋದಿಲ್ಲ ಅಲ್ಲ, ಜನಗಳಿಗೆ ಗೊತ್ತಾಗುದಿಲ್ಲ ಅಲ್ಲ. ಯಾರೋ ಥರ್ಡ್ ಪಾರ್ಟಿ ಅವರು ಮಂಪರ ಪರೀಕ್ಷೆ ರಿಪೋರ್ಟ್ ಬರೀತಾರೆ. ಸರಿ, ಮಂಪರ ಪರೀಕ್ಷೆಯಲ್ಲಿ ಆತ ಸತ್ಯಸಂಧನೆ ಆಗಿದ್ರೆ ಮಂಪರ ಪರೀಕ್ಷೆಯಲ್ಲಿ ಅವನು ಹೇಳ್ತಾನೆ, ಯಾರ್ಯಾರು ಇವರು ಕೇಳುವ ಪ್ರಶ್ನೆಗಳಿಗೆ ಅವನು ಪೂರಕವಾಗಿ
ಅವನು ಯಾರ್ಯಾರು ಏನು ಆರೋಪಿಗಳ ಹೆಸರು ಹೇಳ್ತಾನೆ, ಮಾಡಿದಂಥ ಕೃತ್ಯಗಳನ್ನು ಹೇಳ್ತಾನೆ, ಕೃತ್ಯಗಳು ನಡೆದ ಜಾಗವನ್ನು ಹೇಳ್ತಾನೆ, ಮುಗೀತಲ್ಲ ಅಲ್ಲಿಗೆ. ನಾವು ಇದನ್ನು ಪೊಲೀಸರ ಮೇಲೆ ಅನುಮಾನ ಪಡುವಂಥದ್ದಲ್ಲ. ಇಲ್ಲಿ ನಾವು ಪ್ರತಿಯೊಂದನ್ನು ಪೊಲೀಸರ ಮೇಲೆ ಬ್ಲೇಮ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂತೇಳಿದ್ರೆ ಪೊಲೀಸರಿಗೂ ಕೂಡ ನಾನಾ ರೀತಿಯಾದಂಥ ಒತ್ತಡಗಳಿರ್ತಾರೆ. ಯಾಕೆಂತೇಳಿದ್ರೆ ಸರ್ಕಾರಗಳು ಯಾವುದು ಕೂಡ ಒಂದೇ ಸರ್ಕಾರಕ್ಕೆ ಊಟ ಹುಡುಕೊಂಡು ಇರುವುದಿಲ್ಲ. ನಾಳೆ ಇವತ್ತಿದ್ರೆ ನಾಳೆ ಇನ್ನೊಬ್ರು ಇರ್ತಾರೆ. ಪೊಲೀಸ್ನವರು ಹಾಗೆಲ್ಲ, ಅವರು ಜೀವನ ವೃತ್ತಿ ಅದೇ ಡಿಪಾರ್ಟ್ಮೆಂಟ್ನಲ್ಲಿ ಇರಬೇಕು. ಎಲ್ಲ ರೀತಿಯ ಒತ್ತಡಗಳಿರ್ತವೆ. ಇಲ್ಲಿ ಎಷ್ಟೇ ನಾವು ಇಂಡಿಪೆಂಡೆಂಟ್ ಏನು ಡಿಪಾರ್ಟ್ಮೆಂಟ್ ಅಥವಾ ಇಂಡಿಪೆಂಡೆಂಟ್ ಒಂದು ನಿಯೋಗ ಒಂದು ತನಿಖೆಯನ್ನು ಮಾಡಬೇಕು ಅಂತ ಹೇಳಿದ್ರು ಕೂಡ, ಆ ನಿಯೋಗಕ್ಕೆ ಇಂಡಿಪೆಂಡೆಂಟ್ ಇದು ನಿಯೋಗ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬೇರೆಯವರ ಮೇಲೆ ಡಿಪೆಂಡೆಂಟೇ ಅದು. ಯಾವ್ದು ಇಲ್ಲಿ ಭಾರತದಲ್ಲಿ ನಾನು ಬಹಳ ಒಂದು ಬೇಜಾರಿನ ಸಂಗತಿ ಏನು ಅಂತ ಹೇಳಿದ್ರೆ, ಇಲ್ಲಿ ಅಂಗಡಿಯಲ್ಲಿ ಮಾಲುಗಳನ್ನು ಕೊಂಡ ಹಾಗೆ ನ್ಯಾಯವನ್ನು ಕೂಡ ಕೊಂಡುಕೊಳ್ಳುವಂತ ದಿನಗಳು ದೂರ ಇಲ್ಲ. ದಿನಗಳು ದೂರ ಇಲ್ಲ ಅಂತಲ್ಲ, ನಾವು ಈಗಾಗಲೇ ಅದನ್ನ ನೋಡ್ತಾ ಇದ್ದೇವೆ. ಎಲ್ಲಿ ದುಡ್ಡು ಉಂಟು, ಎಲ್ಲಿ ತೋಳ್ಬಲ ಉಂಟು, ಎಲ್ಲಿ ರಾಜಕೀಯ ಬಲ ಉಂಟು, ಅವರಿಗೆ ನ್ಯಾಯ, ಅವರಿಗೆ ಬೇಕಾದ ಹಾಗೆ ನ್ಯಾಯ. ಇಲ್ಲ ಅಂತ ಹೇಳಿದ್ರೆ ಇದೊಂದು ಸಿಂಪಲ್ ಮೇಟರ್. ಅಲ್ಲಿ ಸಾಕ್ಷ್ಯ ಉಂಟು, ಓಕೆ, ಅವನು ಹೇಳಿದ ಮೇಲೆ. ಈಗ ಬೇರೆ ಕೇಸ್ಗಳಲ್ಲಾಗಿದ್ರೆ ಇವರು ಇದೇ ರೀತಿ ಡಿಲೇ ಮಾಡ್ತಿದ್ರ? ಯಾರೊಬ್ಬ ಅಲಿಗೇಷನ್ ಮಾಡದ ಕೂಡಲೇ ಇಲ್ಲ, ಅಲ್ಲಿ ಸುಮ್ಮನೆ ಒಂದು ಗಾಳಿ ಸುದ್ದಿ ಹಬ್ಬಿದ್ರು ಸಾಕು, ಅಲ್ಲಿ ಎಲ್ಲ ಹೆಣ ಹೂತು ಹಾಕಿದಾರಂತೆ, ಹೀಗೊಂದು ಗಾಳಿ ಸುದ್ದಿ ಉಂಟು ಅಂತ ಹೇಳಿದ್ರೆ ಮರುದಿವಸ ಹೋಗಿ ಅಲ್ಲಿ ಡಿಗ್ ಮಾಡ್ತಾರೆ. ಹೀಗಿದ್ದ ಮೇಲೆ ಅಲ್ಲಿ ಈ ತರದೊಂದು ಸೀರಿಯಸ್ ಕೇಸ್ ಉಂಟು, ಸುಮಾರು ವರ್ಷಗಳಿಂದ ಜನ ಅಲ್ಲಿ ಸಂತ್ರಸ್ತರಿದ್ದಾರೆ, 100 ಕೇಸುಗಳು ನಡೆದುಂಟು ಅಂತ ಹೇಳುವಂತ ಸಾಕಷ್ಟು ಹೋರಾಟಗಳು ನಡೆದುಕೊಂಡು ಉಂಟು ಅಂತ ಹೇಳುವಾಗ, ಇಷ್ಟೊಂದು ಉಡಾಫೆ ರೀತಿಯಲ್ಲಿ ಏನಕ್ಕೆ ಇದು ಈ ತನಿಖೆ ನಡೀತಾ ಉಂಟು ಅಂತೇಳಿ ನನಗೆ ಅರ್ಥ ಆಗುದಿಲ್ಲ. ಹೀಗಂತ ಹೇಳಿದ್ರೆ ಬಹುಶಃ ಸಂತ್ರಸ್ತರು ಒಂದು ತೀರ್ಮಾನ ಮಾಡಬೇಕು. ಒಂದು ಇದಕ್ಕೆ ಕಾನೂನಾತ್ಮಕವಾಗಿ, ಈಗ ನನ್ಗೆ ಅನಿಸ್ತದೆ ಇದೊಂದು ಗೋಲ್ಡನ್ ಸಿಚುವೇಶನ್ ಇದು. ಈ ಸಂತ್ರಸ್ತರು ಏನಿದ್ದಾರೆ ಅವ್ರಿಗೆ, ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಭಾಗಿಯಾಗಿದ್ದೇನೆ ಅಂತ ಹೇಳ್ಕೊಂಡು ಒಬ್ಬ ವ್ಯಕ್ತಿ ಬರ್ತಿದ್ದಾನೆ, ಅದರ ಸಾಕ್ಷ್ಯವನ್ನು ನಾನು ತೋರಿಸ್ತೇನೆ ಅಂತ ಹೇಳಿ ಬರ್ತಾ ಇದ್ದಾನೆ. ಅವನಿಗೆ ಎಲ್ಲಾ ರೀತಿಯಾದ ಭದ್ರತೆಯನ್ನು ಕೊಡಿಸುವಂತದ್ದು ಆ ಸಂತ್ರಸ್ತರೆಲ್ಲ ಒಟ್ಟುಗೂಡಿ ಮಾಡಬೇಕಾದಂತ ಸಂದರ್ಭ ಇಲ್ಲಿ ಉಂಟು. ಯಾಕೆಂತ ಹೇಳಿದ್ರೆ ಇದು ಮಿಸ್ ಆದ್ರೆ ಬಹುಶಃ ಯಾವತ್ತಿಗೂ ಕೂಡ ಈ ಪ್ರಕರಣಗಳ ವಿಚಾರ ಹೊರಗೆ ಬರುವುದೇ ಇಲ್ಲ. ಲಾಸ್ಟಿಗೆ ಏನು ಅಂತ ಹೇಳಿ, ಇದಕ್ಕೆ ಕಾನೂನಾತ್ಮಕವಾಗಿ ಪರಿಹಾರ ಸಿಗ್ಲಿಕ್ಕಿಲ್ಲ. ಲಾಸ್ಟಿಗೆ ಏನು ಅಂತ ಹೇಳಿದ್ರೆ ಅದೇ ನಾನು ಹೇಳಿದಲ್ಲ, ಎರಡೇ ಆಪ್ಷನ್. ಒಂದು, ನೀವು ತಾರ್ಕಿಕವಾಗಿ ಇದಕ್ಕೆ ಒಂದು ಕಾನೂನಾತ್ಮಕವಾಗಿ ಪರಿಹಾರ ಕಂಡುಕೊಳ್ಳಲೇಬೇಕು ಅಂತೇಳಿ ಸಂಘಟಿತವಾಗಿ ಈ ಸಾಕ್ಷಿದಾರನ ಪರ ನಿಲ್ಲುವಂತದ್ದು. ಇಲ್ಲ ಅಂತ ಹೇಳಿದ್ರೆ ಮಂಜುನಾಥ ಸ್ವಾಮಿ ನೋಡ್ಕೊಳ್ತಾನೆ ಅಂತ ಹೇಳ್ಕೊಂಡು ಸುಮ್ಮನೆ ಕೂರುವಂಥದ್ದು. ಸುಮ್ಮನೆ ಈ ಹೋರಾಟ ಅದು ಇದು ಅಂತ ಹೇಳ್ಕೊಂಡು ಉಂಟಲ್ಲ, ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ತುಂಬಾ ಜನಕ್ಕೆ ನೋವು ಅನುಭವಿಸಿದವರಿದ್ದಾರೆ. ಅಥವಾ ಈ ಹೋರಾಟದಲ್ಲಿ ನೋಡಿ, ಈ ತರದೊಂದು ಕೃತ್ಯಗಳಾದಾಗ ಒಂದು ಮಾನವ ಸಂವೇದನೆ ಅಂತ ಹೇಳುವಂಥದ್ದು ಇರ್ತದಲ್ಲ, ಈ ಕಾರಣಕ್ಕಾಗಿ ಒಂದಷ್ಟು ಜನ ಇದಕ್ಕೆ ಸಪೋರ್ಟ್ ಮಾಡಿದವರಿದ್ದಾರೆ. ನಮಗೆ ನೋಡಿ, ನಮಗೆ ಇದರಲ್ಲಿ ಏನು ಪರ್ಸನಲಿ ಆಗುವಂಥದ್ದು ಏನೂ ಇಲ್ಲ. ಬಟ್ ಇಲ್ಲಿ ನಾವು ಮನುಷ್ಯರಲ್ವಾ, ಇದ್ಯಾವುದೋ ಕೋಳಿಗಳು ಸತ್ತದಲ್ಲ, ಮನುಷ್ಯರಲ್ವಾ ನಾವುಗಳು ಕೂಡ. ಇಂಥ ಒಂದು ಯಾರನ್ನು ಈ ತರ ಏನು ಬೇಕಾಬಿಟ್ಟಿ ನಾಯಿಗಳಿಗಿಂತ ಕಡೆ ಅಲ್ಲಿ ಕೊಲೆ ಮಾಡಿದ್ದಾರೆ ಅಂತೇಳಿ ಹೇಳುವಾಗ, ಅದರ ಬಗ್ಗೆ ಯಾವುದೇ ರೀತಿಯ ಸೂಕ್ತ ತನಿಖೆಗಳಾಗದೆ ಗವರ್ಮೆಂಟ್ಗಳು ಕೂಡ ಬೇಕಾಬಿಟ್ಟಿ, ಮೊನ್ನೊಂದು ನೋಡಿದೆ, ಅದು ಎಷ್ಟರ ಮಟ್ಟಿಗೆ ಗೊತ್ತಿಲ್ಲ, ಸತ್ಯ ಏನು ಅಂತ ಹೇಳುವಂಥದ್ದು ನನಗೆ ಗೊತ್ತಿಲ್ಲ, ನಮ್ಮ ಗೃಹ ಮಂತ್ರಿಗಳ ಮೇಲೆ ಕೂಡ ಒತ್ತಡ ಹೇರುವಂಥದ್ದು ನಡೀತಾ ಇದೆ ಅಂತ ಹೇಳುವಂಥದ್ದು. ನೋಡಿ, ಜನ ಪ್ರತಿಯೊಂದು ನಿಮ್ಮ ಮೂವ್ಮೆಂಟ್ಗಳನ್ನು ಕೂಡ ಒಬ್ಸರ್ವ್ ಮಾಡ್ತಾನೆ ಇದ್ದಾರೆ. ನಾನು ಮತ್ತೊಂದು ಹೇಳ್ತಾ ಇದ್ದೇನೆ, ಬಹುಶಃ ಈ ಬಾರಿ ಕಾಂಗ್ರೆಸ್ಸಿಗೆ ದಕ್ಷಿಣ ಕನ್ನಡದಲ್ಲಿ ಒಂದಷ್ಟು ಮತಗಳನ್ನು ಸೆಳೆಯುವಂತ ಎಲ್ಲ ಅವಕಾಶಗಳು ಇತ್ತು. ಆದರೆ ನೀವು ಈ ಧರ್ಮಸ್ಥಳದ ವಿಚಾರದಲ್ಲಿ, ಈ ಕೊಲೆ ಪ್ರಕರಣಗಳ ವಿಚಾರದಲ್ಲಿ ಏನಾದರೂ ಮೂಗು ತೂರಿಸ್ಲಿಕ್ಕೆ ಹೋಗಿ, ಯಾಕಂತ ಹೇಳಿದ್ರೆ ಜನಗಳಿಗೆ ಇವತ್ತಿಗೂ ಗೊತ್ತುಂಟು ಯಾರು ಇದರ ಅಪರಾಧಿಗಳು ಅಂತ ಹೇಳುವಂಥದ್ದು, ಇವತ್ತಿಗೂ ಬಹುಶಃ ಗೊತ್ತುಂಟು. ಎಸ್ಪೆಷಲಿ ಆ ಸಂತ್ರಸ್ತರಿಗೆ ಗೊತ್ತುಂಟು ಯಾರಿದರ ಅಪರಾಧಿಗಳು ಅಂತೇಳಿ. ಬಟ್ ಅವರಿಗೆ ಸಾಕ್ಷ್ಯಗಳನ್ನ ಕ್ರೋಢೀಕರಣ ಮಾಡ್ಲಿಕ್ಕೆ ಆಗ್ತಿಲ್ಲ. ಸಾಕ್ಷ್ಯಗಳನ್ನ ಕ್ರೋಢೀಕರಣ ಮಾಡಿ ನೋಡಿ, ಇಲ್ಲಿ ಏನು ಅಂತ ಹೇಳಿದ್ರೆ ಸಾಕ್ಷ್ಯಗಳನ್ನ ಕ್ರೋಢೀಕರಣ ಮಾಡಿ ನನಗೆ ಸಾಕ್ಷ್ಯ ಸಿಕ್ಕಿದೆ, ನಾನು ಇದನ್ನ ಪ್ರೂವ್ ಮಾಡ್ತೇನೆ ಅಂತ ಹೇಳ್ಕೊಂಡು ನಾನು ಅವರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಅದಕ್ಕೊಂದು ಪ್ರೊಸೀಜರ್ ಉಂಟು, ಕೋರ್ಟ್ ಉಂಟು, ಕಾನೂನು ಉಂಟು, ಪೊಲೀಸರಿದ್ದಾರೆ, ತನಿಖೆಗಳಾಗಬೇಕು. ಈ ತನಿಖೆಗೆ
ಅದರ ಹೊಣೆಗಾರಿಕೆ ಯಾರ್ದು? ಪೊಲೀಸರದ್ದಾಗ್ಲಿ, ನ್ಯಾಯಾಲಯದ್ದಾಗ್ಲಿ, ಈ ತರದ ಹೊಣೆಗಾರಿಕೆಗಳಿರುವಂತ ಸಂಸ್ಥೆಗಳಿರುವಾಗ ಆ ಸಂಸ್ಥೆಗಳು ಇವರಿಗೆ ಪೂರಕವಾಗಿ ಸ್ಪಂದಿಸದೇ ಇದ್ರೆ ಮತ್ತೆ ಇದರ ಪ್ರಕರಣದ ತನಿಖೆ ಹೇಗಾಗುವುದು? ಇದರ ನ್ಯಾಯ ಹೇಗೆ ಸಿಗುವುದು? ನನಗನಿಸ್ತದೆ ಇದರಲ್ಲಿ ರಾಜ್ಯ ಸರ್ಕಾರ ಕೂಡ ಒಂದು ಮುತುವರ್ಜಿ ವಹಿಸಿ ಈ ನೋಡಿ, ರಾಜ್ಯ ಸರ್ಕಾರಕ್ಕೆ ಇದರಿಂದ ಏನಾದರೂ ಆಗ್ಬೇಕಾಗಿದ್ದುಂಟಾ? ಅಥವಾ ಯಾರ ಮರ್ಜಿಗೆ ನೀವು ಬೀಳ್ತಾ ಇದ್ರಿ ಅಂತೇಳಿ ನನಗೆ ಅರ್ಥ ಆಗ್ತಿಲ್ಲ. ಅಥವಾ ಅವರಿಂದ ನಿಮಗೆ ಏನಾಗಬೇಕಾಗಿದೆ? ಏನಕ್ಕೆ ಈ ಪ್ರಕರಣವನ್ನ ಏನು ಅಡ್ಡಗೋಡ ಮೇಲೆ ದೀಪ ಇಟ್ಟಾಗಿ ತನಿಖೆ ಮಾಡ್ತಾ ಇದ್ರೆ ನನಗೆ ಅರ್ಥ ಆಗ್ತಿಲ್ಲ. ಯಾರನ್ನ ಮೆಚ್ಚಿಸಲಿಕ್ಕೆ ನೋಡ್ತಾ ಇದ್ದೀರಿ? ಇವಾಗ ಯಾರು ಕೂಡ ನೇರವಾಗಿ ಇವರೇ ಅಂತೇಳಿ ಆರೋಪ ಅಂತೇಳಿ ಈಗ ಯಾರು ಬಂದಿಲ್ಲಲ್ಲ? ಅಥವಾ ನ್ಯಾಯಾಲಯದಲ್ಲೂ ಕೂಡ ಇವರೇ ಆರೋಪಿ ಅಂತ ಹೇಳ್ಕೊಂಡು ಏನಾದ್ರು ಬಂದುಂಟಾ? ಇಲ್ವಲ್ಲ. ಜನ ಕೇಳ್ತಾ ಇರೋದು ಇದರ ಬಗ್ಗೆ ಒಂದು ತನಿಖೆ ಆಗ್ಲಿ ಅಂತ. ತನಿಖೆ ಆಗ್ಲಿ, ಯಾರು ಆರೋಪಿಗಳು ಅಂತೇಳಿ ಗೊತ್ತಾಗ್ಲಿ, ಕಾನೂನಾತ್ಮಕವಾಗಿ ಶಿಕ್ಷೆ ಆಗ್ಲಿ ಅಂತೇಳಿ ಜನ ಇಷ್ಟು ಸಮಯ ಕಾದ್ಕೊಂಡಿರೋದು. ಇಲ್ಲಂತಿದ್ರೆ ಕೈಗೆ ಸಿಕ್ಕಿದವ್ರನ್ನ ಹೊಡೆದು ಬಡ್ದು ಸಾಯಿಸ್ತಿದ್ರು ಈಗಾಗಲೇ ಜನ. ಬಟ್ ಇಲ್ಲ, ಕಾನೂನಾತ್ಮಕವಾಗಿ. ಯಾಕಂತ ಹೇಳಿದ್ರೆ ಹೊಡೆದು ಬಡ್ದು ಸಾಯ್ಲಿಕ್ಕೆ ಯಾರೋ ಪಾಪದವನಾಗಿದ್ರೆ ಇವಾಗಲೇ ಹೊಡೆದು ಬಡ್ದು ಸಾಯಿಸಿರ್ಬೋದು. ಇಲ್ಲಿ ಆರೋಪ ಕೇಳಿ ಬರ್ತಿರುವಂತದ್ದು ಏನು ಸಣ್ಣ ಪುಟ್ಟ ವ್ಯಕ್ತಿಗಳಲ್ಲ. ಜನ ಯಾವತ್ತು ಒಬ್ಬ ವ್ಯಕ್ತಿಗೆ ವಿಶೇಷ ಮರ್ಯಾದೆಯನ್ನು ಕೊಡುವಾಗ, ಆತನನ್ನ ದೇವರ ಸ್ವರೂಪಿ ಅಂತೇಳಿ ಭಾವಿಸಿಕೊಂಡಿರುವಾಗ, ಆ ವ್ಯಕ್ತಿಗಳು ಕೂಡ ದೇವರ ರೀತಿಯಲ್ಲೇ ವರ್ತನೆ ಮಾಡಬೇಕು. ಅಧರ್ಮಗಳಾದಾಗ ಆ ಧರ್ಮವನ್ನು ರಕ್ಷಿಸಲಿಕ್ಕೆ ತಾವೇ ಮುಂದೆ ನಿಂತು ನಾನು ಇದರಲ್ಲಿ ಯಾವುದೇ ರೀತಿಯಲ್ಲಿ ಭಾಗಿಯಾಗುವುದಿಲ್ಲ, ನಾನು ಈ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಡ್ತೇನೆ, ನೀವು ಯಾವುದೇ ರೀತಿಯ ಮರ್ಜಿ ಇಲ್ಲದೆ ಇದು ಏನು ಯಾವುದೇ ರೀತಿಯ ಉಪದ್ರ ಇಲ್ಲದೆ ನೀವು ಈ ತನಿಖೆಯನ್ನು ಮಾಡ್ಬೋದು, ಅದು ಯಾರೇ ಆಗಿರಲಿ, ತನ್ನ ಕುಟುಂಬದವರೇ ಆಗಿರಲಿ, ನನ್ನ ಸ್ನೇಹಿತರೇ ಆಗಿರಲಿ, ಊರಿನವರೇ ಆಗಲಿ, ಯಾರೇ ಆಗಿರಲಿ, ಅಂಥವರನ್ನ ಬಂಧಿಸಿ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಿ ಅಂತೇಳಿ ಆ ದೇವರ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳು ಹೇಳಬೇಕು. ಆವಾಗ ಅವರಿಗೊಂದು ವಿಶೇಷ ಮರ್ಯಾದೆ ಇರ್ತದೆ. ಅವರನ್ನು ಮತ್ತು ಜನ ಪೂಜೆ ಮಾಡ್ತಾರೆ. ಆದರೆ ತನ್ನ ಕಾಲಬುಡದಲ್ಲಿ ಅಥವಾ ತನ್ನ ಊರಿನಲ್ಲಿ ಈ ತರ ಅಧರ್ಮಗಳು ನಡೆದಾಗ ಏನೂ ಆಗ್ಲೇ ಇಲ್ಲ, ಇದರಿಂದಿಲ್ಲ ನಮಗೆ ಏನು ನಮ್ಮ ಕ್ಷೇತ್ರಕ್ಕೆ ತೊಂದರೆ ಆಗ್ತಾ ಉಂಟು ಅಂತೇಳಿ ಹೇಳ್ಕೊಂಡಿದ್ರೆ ಜನ ನಿಮ್ಮ ಮೇಲೆ ಇದ್ದಂತ ಭಯ ಭಕ್ತಿಯನ್ನು ಕೂಡ ಕಳೆದುಕೊಳ್ತಾ ಹೋಗ್ತಾರೆ. ಸ್ವಾಮಿ, ನೀವು ಇದನ್ನ ಯೋಚನೆ ಮಾಡಬೇಕಾಗಿತ್ತು, ಯಾವತ್ತೋ ಯೋಚನೆ ಮಾಡಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ಇಲ್ಲಿ ಜನ ಅಂದುಕೊಂಡಿರುವಂತ ಅಪರಾಧಿಗಳು ಯಾರೋ, ಆದರೆ ಅವರನ್ನು ರಕ್ಷಿಸಲಿಕ್ಕೆ ನೋಡ್ತಾ ಇರುವವರು ಯಾರೋ ಇನ್ಯಾರೋ. ಯಾಕೆ ಇದನ್ನ ಅವರನ್ನ ರಕ್ಷಿಸಿ ಅವರಿಗೆ ಆಗ್ಬೇಕಾದಂಥದ್ದು ಏನು ಅಂತಲೂ ನನಗೆ ಗೊತ್ತಿಲ್ಲ. ನಿಜವಾಗಿಯೂ ಅವರು ಏನು ದೇವ ಸ್ವರೂಪಿ ಅಂತೇಳಿ ಇದ್ದಿದ್ರೆ ಬಹುಶಃ ದೇವರು ಯಾವ ರೀತಿ ಧರ್ಮವನ್ನ ಪಾಲಿಸ್ತಾರೋ ಅದೇ ರೀತಿ ಧರ್ಮವನ್ನ ಪಾಲಿಸಿ ಇಷ್ಟು ಜನ ಸಂತ್ರಸ್ತರ ಕಣ್ಣೀರನ್ನು ಒರೆಸಬೇಕಾಗಿತ್ತು. ಬಟ್ ಅದಾಗ್ತಾ ಇಲ್ಲ. ಬೇಜಾರು ಇದೆ. ನಮಗೆ ಧರ್ಮಕ್ಷಲ ಕ್ಷೇತ್ರವಾಗ್ಲಿ ಅಥವಾ ಅಲ್ಲಿನ ದೈವ ಸ್ವರೂಪಿ ವ್ಯಕ್ತಿಗಳಾಗ್ಲಿ ಅವರ ಮೇಲೆ ಯಾವುದೇ ರೀತಿಯಾದಂಥ ಅನುಮಾನಗಳಾಗ್ಲಿ ಆರೋಪಗಳಾಗ್ಲಿ ನಮಗೆ ಇಲ್ಲ. ನಮಗೆ ಬೇಕಾದ್ದು ಈ ಕೃತ್ಯದಲ್ಲಿ ಯಾರು ಭಾಗಿಯಾಗಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು ಅಂತೇಳಿ. ಕ್ಷೇತ್ರದ ಮೇಲೆ ಯಾರಿಗೂ ಆರೋಪ ಮಾಡಿ ಅಥವಾ ಕ್ಷೇತ್ರಕ್ಕೆ ಅಪಚಾರ ಎಸಗಿ ಸಾಧಿಸಬೇಕಾದಂಥದ್ದು ಏನೂ ಇಲ್ಲ. ದೇವರಿಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮೇಲೆ, ಅಣ್ಣಪ್ಪ ಸ್ವಾಮಿಯ ಮೇಲೆ ಮೊದಲು ಎಷ್ಟು ಭಕ್ತಿ ಇತ್ತು ಇವತ್ತಿಗೂ ಅಷ್ಟೇ ಭಕ್ತಿ ಉಂಟು. ಆದರೆ ಇಲ್ಲಿ ಸಮಸ್ಯೆ ಆಗ್ತಿರೋದು ಧರ್ಮಸ್ಥಳದ ನೆಲದಲ್ಲಿ ಇರುವಂತಹ ಕೀಚಕರಿಂದ. ಈ ಕೃತ್ಯಗಳಿಗೆ ಯಾರು ಸಹಕಾರ ಕೊಟ್ಟಿದ್ದಾರೋ, ಕೃತ್ಯಗಳಲ್ಲಿ ಯಾರು ಭಾಗಿಯಾಗಿದ್ದಾರೋ, ಈ ಕೀಚಕರ ಮೇಲೆ ಜನಗಳಿಗೆ ಇರುವಂಥದ್ದು ಬೇಜಾರು, ಸಿಟ್ಟು. ದಯವಿಟ್ಟು ಈ ತನಿಖೆಯನ್ನು ಯಾವುದೇ ರೀತಿಯ ಅಡೆತಡೆ ಮಾಡದೆ ಈ ತನಿಖೆ ಅದರ ಪಾಡಿಗೆ ಅದು ನಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ. ಒಂದು ಸಾಕ್ಷಿಯಲ್ಲಿ ಉಂಟು ಅಂತ ಹೇಳುವಾಗ ಆ ಸಾಕ್ಷಿಯನ್ನು ನಾನಾ ರೀತಿಗಳಿಂದ ನಾಶ ಮಾಡಲಿಕ್ಕೆ ನೋಡ್ತಾರೆ ಹೊರತು ಆ ಸಾಕ್ಷಿಯನ್ನು ಮುಂದುವರಿಸಿ ಏನು ಅಂತೇಳಿ ನೋಡುವ, ತನಿಖೆ ಮಾಡುವ, ಸತ್ಯಗಳು ಹೊರಗೆ ಬರಲಿ ಅಂತ ಹೇಳುವಂಥದ್ದು ಮಾಡೋದು ಬಿಟ್ಟು ತಿರ್ಗಾ ಅವರ ಮೇಲೆ ಕೇಸು ಜಡಿದು ಆ ಸಾಕ್ಷಿಯಲ್ಲಿ
ಆ ಸಾಕ್ಷಿಗೆ ನಿಜವಾಗಿ ನೀವು ಉಂಟಲ್ಲ ಒಳ್ಳೆ ವ್ಯಕ್ತಿಗಳು ಅಂತೇಳಿ ಆಗಿದ್ರೆ ಸರ್ಕಾರ ಆಗಲಿ ಯಾರೇ ಆಗಿರಲಿ ZPRS ಭದ್ರತೆ ಕೊಡಬೇಕಿತ್ತು. ಯಾವ್ದಾವ್ದೋ ಕಿಡಿಗೇಡಿಗಳಿಗೆ ಭದ್ರತೆಗಳನ್ನ ಕೊಡ್ತೀರಲ್ಲ, ಇಂಥ ಒಂದು ಹೈ ವಿಟ್ನೆಸ್ ನಿಮ್ಮ ಹತ್ರ ಉಂಟು ಅಂತೇಳಿ ಆಗುತ್ತಿರುವಾಗ ಆ ವ್ಯಕ್ತಿಗೆ ಇಷ್ಟೆಲ್ಲ ಮಾಡಿದವರಿಗೆ ಆ ವ್ಯಕ್ತಿಯನ್ನು ಮುಗಿಸುವಂಥದ್ದೇನು ದೊಡ್ಡ ಕೆಲಸ ಅಲ್ವಲ್ಲ. ಹೈ ಪ್ರೊಫೈಲ್ ಪ್ರಕರಣಗಳಲ್ಲಿ ಸಾಕ್ಷ್ಯಗಳನ್ನ ಕಾಪಾಡುವಂಥದ್ದು ಕೂಡ ಸರ್ಕಾರದ ಜವಾಬ್ದಾರಿ ಆಗಿರ್ತದೆ, ಪೊಲೀಸ್ ಇಲಾಖೆಯ ಜವಾಬ್ದಾರಿ ಆಗಿರ್ತದೆ. ದಯವಿಟ್ಟು ಇದನ್ನ ಮಾಡಿ, ಆ ವ್ಯಕ್ತಿಗೆ ಭದ್ರತೆ ಕೊಡಿ. ಅಥವಾ ಆ ವ್ಯಕ್ತಿಯನ್ನು ನಾನು ಅದು ಒಂದು ಸ್ಟೇಟ್ಮೆಂಟ್ ನೋಡಿದೆ, ಯಾಕೆಂತ ಹೇಳಿದ್ರೆ ಆ ವ್ಯಕ್ತಿ ಪೊಲೀಸ್ನವರ ಸುಪರ್ದಿಯಲ್ಲಿ ಇಲ್ಲ, ಆದ ಕಾರಣ ಭದ್ರತೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ನೋಡಿ, ಈ ತರ ಸಿಚುವೇಶನ್ಗಳು ಯಾವಾಗ ಆಗುದು ಗೊತ್ತುಂಟಾ? ಸಾಕ್ಷಿಗಳಿಗೆ ಇಲಾಖೆಗಳ ಮೇಲೆ ಯಾವುದೇ ರೀತಿಯ ನಂಬಿಕೆಗಳು ಇಲ್ಲದಾಗ, ಹೊರಟು ಹೋದಾಗ ಮಾತ್ರ ಈ ತರದ ಸಿಚುವೇಶನ್ಗಳಾಗುದು. ಆ ವ್ಯಕ್ತಿ ಆದ್ರೂ ಕೂಡ ಯಾವ ಆಧಾರದಲ್ಲಿ ಆ ವ್ಯಕ್ತಿ ಇವತ್ತಿಗೂ ಕೂಡ ನಾನು ಬಹುಶಃ ಜೀವ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಿರ್ಬೋದು, ನಿದ್ದೆ ಇಲ್ಲದೆ ಜೀವ ಕೈಯಲ್ಲಿ ಇಟ್ಕೊಂಡು ಓಡಾಡ್ಬೋದು, ಎಲ್ಲಿ ನನಗೆ ಯಾವ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳ್ಕೊಂಡು. ಅಂತ ಸಂದರ್ಭದಲ್ಲಿ ಆತ ಕೇಳದಿದ್ರೂ ಭದ್ರತೆಯನ್ನು ಕೊಡಬೇಕಾದಂತ ಜವಾಬ್ದಾರಿ ಆತ ಕೇಳಿ, ಇಲ್ಲ ನನಗೆ ಕೊಡಿ ಅಂತೇಳಿ ಕೇಳಿದ ನಂತರ ಕೊಡುದಲ್ಲ. ಈ ತರ ಒಂದು ಹೈ ವಿಟ್ನೆಸ್ ಸಾಕ್ಷಿ ಉಂಟು ಹೇಳುವಂತ ಸಂದರ್ಭದಲ್ಲಿ ಸರ್ಕಾರವೇ ಮುಂದೆ ಹೋಗಿ ಅಂತ ವ್ಯಕ್ತಿಗಳಿಗೆ, ಯಾಕಂತ ಹೇಳಿದ್ರೆ ಇದನ್ನು ಸಣ್ಣ ಕೇಸ್ ಅಲ್ಲ, ವರ್ಷಗಳಿಂದ ಸಾವಿರಾರು ಜನ ಇದರ ಇತ್ಯರ್ಥಕ್ಕೆ ಕಾಯ್ತಾ ಇದ್ದಾರೆ, ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳುವಂತದ್ದನ್ನು ಎದುರು ನೋಡ್ತಾ ಇದ್ದಾರೆ. ಯಾವಾಗ ಸ್ವಾಮಿ ಇದು? ಯಾವಾಗ ಇದಕ್ಕೆ ಇತ್ಯರ್ಥ? ಯಾವಾಗ? ಇಲ್ಲಂತಿದ್ರೆ ಹೇಳಿ, ನೇರ ಹೇಳಿಬಿಡಿ, ಇದು ಮುಗಿದ ಅಧ್ಯಾಯ, ಇದರ ಬಗ್ಗೆ ಯಾವುದೇ ರೀತಿಯ ತನಿಖೆ ಮಾಡ್ಲಿಕ್ಕೆ ಆಗುದಿಲ್ಲ, ಇದರ ಬಗ್ಗೆ ಯಾವುದೇ ರೀತಿಯ ಸಾಕ್ಷ್ಯಗಳು ಇಲ್ಲ, ಇಲ್ಲಿಗೆ ಬಿಟ್ಟು ಬಿಡಿ, ಇದರ ಬಗ್ಗೆ ಇನ್ನು ಮುಂದೆ ಯಾರು ಮಾತಾಡಬಾರದು, ಯಾವುದೇ ರೀತಿಯ ತನಿಖೆಗಳು ನಡೆಯುವುದಿಲ್ಲ, ಧರ್ಮಸ್ಥಳದಲ್ಲಿ ನಡೆದಂತ ಯಾವುದೇ ಕೊಲೆ ಪ್ರಕರಣಗಳಿಗೆ ಸಾಕ್ಷ್ಯಗಳು ಇಲ್ಲ, ಇದು ಇಲ್ಲಿಗೆ ಮುಗಿದ ವಿಷಯ, ಇದರ ಬಗ್ಗೆ ಯಾರು ಇನ್ನು ಮಾತಾಡಬಾರದು ಹೇಳುವಂತದನ್ನು ಖಡಾಖಂಡಿತವಾಗಿ ಏನು ಹೇಳಿಬಿಡಿ. ಯಾರು ಮಾತಾಡುದಿಲ್ಲ. ಈ ಹೋರಾಟಗಳು ಬೇಡ, ಜನಗಳ ಟೈಮ್ ವೇಸ್ಟ್ ಬೇಡ, ಏನು ಅವರ ಭಾವನೆಗಳಿಗೆ ಧಕ್ಕೆ ಆಗುವಂಥದ್ದು ಬೇಡ, ಯಾರು ಮಾತಾಡೋದಿಲ್ಲ, ಇನ್ಕ್ಲೂಡಿಂಗ್ ಮೀ. ನಮ್ಗೆ ಇದರಿಂದ ಏನೂ ಆಗ್ಬೇಕಾದಂತಿಲ್ಲ. ನಮಗೇನು ಯಾರಿಗೆ ಅನ್ಯಾಯ ಆಗಿದೆ ಅವರಿಗೊಂದು ನ್ಯಾಯ ಸಿಗ್ಲಿ ಅಂತ ಹೇಳುವಂಥದ್ದು ನಮ್ಮ ಒಂದು ಇಚ್ಛೆಯೇ ಹೊರತು ನಮಗೆ ಇದರಲ್ಲಿ ನಯಾ ಪೈಸದ್ದು ಏನೂ ಆಗ್ಬೇಕಾದಂಥದ್ದಿಲ್ಲ. ನಮ್ಮ ದಿನದಲ್ಲಿ ಈ ತರದೊಂದು ಅಧರ್ಮದ ಕಾರ್ಯಗಳು ಆಗ್ತಾ ಉಂಟು ಅಂತೇಳಿ ಆಗುವಾಗ ಒಂದು ಸಂವೇದನಾಶೀಲ ವ್ಯಕ್ತಿತ್ವ ಇಟ್ಟುಕೊಂಡಂಥವರು ಒಂದಷ್ಟು ಮಾತಾಡೋದು, ಅದಕ್ಕೊಂದು ಸಪೋರ್ಟ್ ಮಾಡುವಂಥದ್ದು, ಮನುಷ್ಯನಾಗಿ ಸಹಜೀವನ ನಡೆಸುತ್ತಿರುವಂಥವನಿಗೆ ನನಗೆ ಒಂದು ಮನುಷ್ಯನಾಗಿ ನನಗೆ ಇದು ಮಾತಾಡಬೇಕು ಅಂತ ಅನಿಸಿ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ನನಗೆ ಏನಾಗಬೇಕಾದಂಥದ್ದಿಲ್ಲ. ದಯವಿಟ್ಟು ನಾನು ಕೇಳ್ತಾ ಇರೋದು, ಇನ್ನಾದರೂ ಈ ತನಿಖೆ ಸಹಜ ರೀತಿಯಲ್ಲಿ ಯಾವುದೇ ಅಡೆತಡೆಗಳು ಇಲ್ಲದೆ ನಡೀಲಿ, ಆದಷ್ಟು ಬೇಗ ಈ ಪ್ರಕರಣಗಳಿಗೆ ಒಂದು ಇತ್ಯರ್ಥ, ಒಂದು ತಾರ್ಕಿಕ ಅಂತ್ಯ ಸಿಗಲಿ. ಸಂತ್ರಸ್ತರ ಕಣ್ಣೀರು ಒರೆಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಆಗಲಿ ಅಥವಾ ಆ ಕ್ಷೇತ್ರದ ಪ್ರಮುಖರಾಗಲಿ ದಯವಿಟ್ಟು ಮಾಡಿ. ನಿಮ್ಮ ಮರ್ಯಾದೆ ಉಳಿತದೆ, ನಿಮ್ಮ ಮೇಲೆ ಇರುವಂತಹ ಘನತೆಯು ಮತ್ತೆ ಮೇರು ಶಿಖರಕ್ಕೆ ಏರುತ್ತದೆ. ದಯವಿಟ್ಟು ಈ ಕೆಲಸ ಮಾಡಿ.